ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಶ್ರಾವಣ ಮಾಸ ನಿಮಿತ್ತ ಬಸವಪರ ಸಂಘಟನೆಗಳಿಂದ ವ್ಯಸನ ಮುಕ್ತ ಬದುಕಿಗಾಗಿ ಒಂದು ತಿಂಗಳು ವಚನ ಶ್ರಾವಣ. ಅಧಿವೇಶನ ನಡೆಸುವ ಆಡಳಿತ ಪಕ್ಷದ ಮುಖ್ಯಸ್ಥರೇ ಸದನದಲ್ಲಿ ಹಾಜರಾಗದೆ ಇರುವುದು ಎಷ್ಟು ಸರಿ? ಓದುವ ವಿದ್ಯೆ ಆಲೋಚನೆ, ಸೃಜನಾತ್ಮಕತೆ, ವಿಮರ್ಶಾತ್ಮಕ ಮನೋಭಾವ ಬೆಳೆಸುತ್ತದೆ. ಡಾಕ್ಟರ್ ಸತೀಶ್ ಪಾಟೀಲ್. ಬೆಂಗಳೂರಿನಲ್ಲಿ ಸಿಂಧನೂರಿನ ಚಿತ್ರಕಲಾವಿದ ಮೊಹಮ್ಮದ್ ಉಸ್ಮಾನ್ ಅಲಿಯವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ. ಜಾಲಿಹಾಳದಲ್ಲಿ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್.ಆರ್. ರಂಗನಾಥ್ ಅವರ 134ನೇ ಜಯಂತಿ ಆಚರಣೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಶ್ರಾವಣ ಮಾಸದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವಪರ ಸಂಘಟನೆಗಳಿಂದ ವ್ಯಸನ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಕಾರ್ಯಕ್ರಮವನ್ನು ಆಗಸ್ಟ್ 13 ಗುರುವಾರದಿಂದ ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕಾ ಬಸವ ಕೇಂದ್ರದ ಮುಖಂಡ ಬಸಲಿಂಗಪ್ಪ ಬಾದರ್ಲಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವ್ಯಸನ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಶ್ರಾವಣ ಮಾಸ ಮುಗಿಯುವವರೆಗೂ ಒಂದು ತಿಂಗಳ ಕಾಲ ಹಮ್ಮಿಕೊಂಡಿದ್ದೇವೆ. ಇಡೀ ದೇಶದಲ್ಲಿ 70%ಕ್ಕಿಂತ ಹೆಚ್ಚಿನ ಯುವಕರು ವ್ಯಸನಕ್ಕೆ ಬಲಿಯಾಗುತ್ತಿದ್ದು, ಜೊತೆಗೆ ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ಗಳನ್ನು ಆಡುವ ಮೂಲಕ ಯುವಕರು ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಜ್ಞೆ ಮೂಡಿಸುವ ಕೆಲಸವನ್ನು ಬಸವಪರ ಸಂಘಟನೆಗಳು ಮಾಡಬೇಕೆಂಬ ಉದ್ದೇಶವಿಟ್ಟುಕೊಂಡು ಒಂದು ತಿಂಗಳ ಕಾಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಹೋಗಿ ಮಕ್ಕಳಿಗೆ ಹಾಗೂ ಯುವಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಹಮ್ಮಿಕೊಂಡಿದ್ದೇವೆ ಎಂದರು. ಈ ವೇಳೆ ಕರೇಗೌಡ ಕುರುಕುಂದಿ, ಎಚ್.ಜಿ. ಹಂಪಣ್ಣ, ಗುಂಡಪ್ಪ ಬಳಿಗೇರ್, ಕೆ. ರುದ್ರಪ್ಪ ಅಂಗಡಿ ಸೇರಿದಂತೆ ಅನೇಕ ಬಸವಪರ ಸಂಘಟನೆಗಳ ಮುಖಂಡರಿದ್ದರು. ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಸಮಾಜದ ಬಗ್ಗೆ ಚಿಂತನೆಗಳು ಇರ್ತಿರ್ಲಿಲ್ಲ. ಒಂದ್ ಯಾವುದೊಬ್ಬ ಸಾಧಕರ ವಿಷಯ ತಗೊಂಡಿದ್ರು, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ಬಸವಾದಿ ಶರಣರು ಕೊಟ್ಟಂತ ವಿಷಯ ವಚನಗಳು ಏನಿದಾವೆ ಅಂದ್ರೆ ಆಧ್ಯಾತ್ಮದ ಜೊತೆಗೆ ಬದುಕನ್ನ ಸಮೀಕರಣ ಮಾಡಿ ನಮಗೆ ಕೈಗೆ ವಚನಗಳ ಮೂಲಕ ಕೊಟ್ಟು ಹೋಗಿರೋದ್ರಿಂದ ಮನುಷ್ಯ ತನ್ನ ಪ್ರಜ್ಞಾವಂತಿಕೆಯನ್ನ ಮೀರಿ ಹೋಗಬಾರ್ದು. ಅವನು ಅವಾಗ ಮಾತ್ರ ಈ ಸಮಾಜ ಸುಸ್ಥಿರವಾಗಿರಕ್ಕೆ ಸಾಧ್ಯ ಇದೆ. ಇವತ್ತಿನ ಅವಾಂತರಗಳು, ಇವತ್ತಿನ ದೇಶದಲ್ಲಿ, ಪ್ರಪಂಚದಲ್ಲಿ ನಡೀತಕ್ಕಂಥ ಎಲ್ಲ ಗೋಜುಗಳಿಗೆ ಕಾರಣ ಯಾವುದಂತಂದ್ರೆ ಮನುಷ್ಯ ತನ್ನ ಪ್ರಜ್ಞಾವಂತಿಕೆಯನ್ನು ಮರೆತಿರೋದು. ಮೂಲತಃ ಆತನೊಳಗೆ ಪ್ರಜ್ಞೆ ದೇವ ಸ್ವರೂಪವಾಗಿ ಅಡಗಿದೆ. ಅದನ್ನೇ ಶರಣರು ಏನ್ ಮಾಡಿದ್ರು, ಮೊದಲು ಅದನ್ನ ಮುಟ್ಟೋದಕ್ಕೆ ದಾರಿ ಮಾಡಿಕೊಟ್ಟು ನಂತರ ಆ ಆಧಾರದಲ್ಲಿ, ಆ ಪ್ರಜ್ಞಾವಂತಿಕೆ ಆಧಾರದಲ್ಲಿ ನಿನ್ನ ಬದುಕನ್ನು ರೂಪಿಸಿಕೊ. ಮುಂಗಾರು ಅಧಿವೇಶನ ಇಂದಿಗೆ 18ನೇ ದಿನ. ಕೋಲಾಹಲ ಗದ್ದಲದ ನಡುವೆ ಚರ್ಚೆ ಆಗದೆ ವಿಧೇಯಕಗಳು ಪಾಸ್. ಪ್ರತಿಪಕ್ಷಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಬೇಕಾದ ಗೃಹ ಮಂತ್ರಿ ಅಮಿತ್ ಶಾ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದುವರೆಗೂ ಅಧಿವೇಶನದಲ್ಲಿ ಭಾಗವಹಿಸಿಲ್ಲ. ಅಧಿವೇಶನ ನಡೆಸುವ ಆಡಳಿತ ಪಕ್ಷದ ಮುಖ್ಯಸ್ಥರೇ ಹಾಜರಾಗದೆ ಇರುವುದು ಎಷ್ಟು ಸರಿ? मैंने प्रेस कॉन्फ्रेंस किया, बाकी ऑपोजिशन ने क्लियरली बोला we are not interested in listening to Mr. Amit Shah's imagination. We are not interested in him giving us a lecture or a discussion. We are interested in one simple thing. And when I say we, I mean the younger generation of this country. Who shot those students? Who gave the order to shoot those students? Who blinded one of the students? Who shot one of the students in the ear? Who gave the order to beat the students with lathis, with nails? Who gave that order? That order was implemented by the Home Ministry. Delhi Police and RAC are both Home Ministry systems. Did Mr. Amit Shah give this order to shoot our children, or did he not? If he did, he should resign because he is culpable. And if he did not, he should resign because he is incompetent. ಜಂತರ್ ಮಂಥರ್ನಲ್ಲಿ ನಡೆದ ಜಂಜಿ ಹೋರಾಟದಲ್ಲಿ ಪೊಲೀಸರಿಂದ ಲಾಠಿ ಪ್ರಹಾರ, ಸೂಟ್ಗೆ ಆರ್ಡರ್ ಕೊಟ್ಟವರು ಯಾರು? ಉತ್ತರ ಗೃಹ ಸಚಿವರು ಸಂಸತ್ನಲ್ಲಿ ನೀಡಬೇಕು. ಹಾಗೂ ರಾಮ ಮಂದಿರ ದೇಣಿಗೆ ಲೂಟಿ ಕುರಿತು ಪ್ರಧಾನಮಂತ್ರಿಗಳು ಉತ್ತರ ನೀಡಬೇಕು ಎಂದು ಪ್ರಾರಂಭದಿಂದಲೂ ಪ್ರಶ್ನೆ ಕೇಳುತ್ತಿದ್ದಾರೆ. ಉತ್ತರಿಸಬೇಕಾದ ಗೃಹ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಸದನಕ್ಕೆ ಇನ್ನೂವರೆಗೂ ಆಗಮಿಸಿ ಉತ್ತರ ಕೊಡದೆ ಇರುವುದು ಎಷ್ಟು ಸರಿ? ಇನ್ನೂ ಒಂದು ದಿನ ಅಧಿವೇಶನ ಬಾಕಿ ಇರುವಾಗ ಗೃಹ ಮಂತ್ರಿಗಳು ತಾವು ಉತ್ತರ ನೀಡಲು ತಯಾರಿದ್ದು ಸಮಯ ನಿಗದಿ ಮಾಡಲು ಸಭಾಪತಿಗಳಿಗೆ ಪತ್ರ ಬರೆಯುತ್ತಾರೆ. ಅವರಿಗೆ ಉತ್ತರ ನೀಡಲು ಅಡ್ಡಿ ಮಾಡಿದವರು ಯಾರು? ನೇರವಾಗಿ ಸಂಸತ್ತಿಗೆ ಆಗಮಿಸಿ ಉತ್ತರ ನೀಡಬಹುದು. ಅದು ಮಾಡದೆ ಸದನದಿಂದ ಓಡಿ ಹೋಗುವುದು ಎಷ್ಟು ಸರಿ ಎನ್ನುವುದು ವಿರೋಧ ಪಕ್ಷಗಳ ಮಾತು. ಇದುವರೆಗೂ ಸಂಸತ್ತಿನಲ್ಲಿ ಭಾಗವಹಿಸಿದ ಗೃಹ ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಪ್ರಶ್ನೆ ಕೇಳದ ರಾಷ್ಟ್ರೀಯ ಮಾಧ್ಯಮ ವಿರೋಧ ಪಕ್ಷದವರಿಗೆ ಪ್ರಶ್ನೆ ಕೇಳುತ್ತೀರಿ,
ಇಷ್ಟು ಶರಣಾದರೆ ಹೇಗೆ, ಅವರ ಮುಂದೆ ನೀವು ಇಲಿಯಾಗಿದ್ದೀರಿ, ಅವರಿಗೆ ಮೊದಲು ಪ್ರಶ್ನೆ ಕೇಳಿ ಎಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ ಮಾಧ್ಯಮದವರಿಗೆ ತರಾಟೆಗೆ ತೆಗೆದುಕೊಂಡರು. ಎಷ್ಟೆಲ್ಲದರ ಮಧ್ಯೆ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ, ಪೆಲೆಟ್ ಗನ್ ಬಳಕೆ, ಬಿಹಾರದಲ್ಲಿ ಆದ ಗೋಲಿಬಾರ್ಗೆ ಉತ್ತರ ಸಿಗುತ್ತದಾ, ಅಥವಾ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಗದ್ದಲದ ನಡುವೆ ಸದನ ಹಾಳಾಗದಂತೆ ಈ ವಿಷಯವೂ ಮಾಯವಾಗುತ್ತಾ? ಕಾದು ನೋಡಬೇಕು. ಉತ್ತರ ಸಿಗದಿದ್ದರೆ ಮುಂದೆ ಪ್ರಶ್ನೆ ಕೇಳುವ ದಿನ ಬಂದೇ ಬರುತ್ತದೆ. ಆಗ ಪ್ರಶ್ನೆ ಕೇಳಲು ಜಂಜಿ ರೆಡಿ ಇರಬೇಕು. ಪ್ರಸ್ತುತ ದಿನಗಳಲ್ಲಿ ಎಲ್ಲ ಕ್ಷೇತ್ರದ ಪುಸ್ತಕಗಳು ಕನ್ನಡ ಭಾಷೆಗಳಲ್ಲಿ ಸಿಗುತ್ತವೆ. ಈ ನಾಡಿನ ಇತಿಹಾಸ, ಸಂಸ್ಕೃತಿ, ಆಚರಣೆ, ಕಲಾ ವೈಭವ ಕುರಿತು ಹೊಸ ತಲೆಮಾರುಗಳಿಗೆ ಜ್ಞಾನ ಹರಿವು ನೀಡುತ್ತವೆ. ನಿರಂತರವಾಗಿ ಪಠ್ಯದ ಆಚೆಗೂ ಬೇರೆ ಬೇರೆ ಪುಸ್ತಕಗಳು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ವೈವಿಧ್ಯ ಆಲೋಚನಾ ಕ್ರಮ ಕಟ್ಟಿಕೊಡುತ್ತದೆ ಹಾಗೂ ಸೃಜನಾತ್ಮಕತೆ, ವಿಮರ್ಶಾತ್ಮಕ ಚಿಂತನಾ ಕ್ರಮ ಮೈಗೂಡಿಸಿಕೊಳ್ಳಲು ಡಾಕ್ಟರ್ ಸತೀಶ್ ಪಾಟೀಲ್ ಕರೆ ನೀಡಿದರು. ಓದುವ ಪುಸ್ತಕಗಳು ನಮಗೆ ಅಭಿಪ್ರೇರಿಸುವಂತೆ ಇರಬೇಕು. ಪುಸ್ತಕಗಳು ಬದುಕಿನ ದಾರಿಯ ಬುತ್ತಿಯನ್ನು ಕಟ್ಟಿಕೊಡುತ್ತವೆ. ಹಾಗಾಗಿ ಪುಸ್ತಕ ಓದುವ ಸಂಸ್ಕೃತಿಯನ್ನು ವಿದ್ಯಾರ್ಥಿ ಯುವಜನತೆ ಬೆಳೆಸಿಕೊಳ್ಳಿ. ಪ್ರೀತಿಯಿಂದ ಪುಸ್ತಕ ಓದುತ್ತಿದ್ದರೆ ಶಿವನಿಗೂ ಪ್ರಶ್ನಿಸುವ ಧೈರ್ಯ, ಆತ್ಮವಿಶ್ವಾಸ ಬೆಳೆಯುತ್ತದೆ. ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ವಿಶಾಲವಾದ, ಸಂಕೀರ್ಣವಾದ, ವೈವಿಧ್ಯಮಯವಾದ ಪುಸ್ತಕಗಳು ಸಿಗುತ್ತವೆ. ಇಂತಹ ಪುಸ್ತಕಗಳನ್ನು ಓದುತ್ತಿದ್ದರೆ ನಮ್ಮ ವಿಚಾರಗಳನ್ನು ಬೆಳೆಸುತ್ತವೆ. ಪ್ರಸ್ತುತ ದಿನಮಾನಗಳಲ್ಲಿ ಎಂತಹ ಪುಸ್ತಕಗಳನ್ನು ಓದುವ, ನೋಡುವ ಕ್ರಮ ಬದಲಾದ ವ್ಯವಸ್ಥೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಬೇಕಾಗಿದೆ. ಇದು ಉತ್ತರಿಸುವ ಕಾಲವಲ್ಲ, ಪ್ರಶ್ನಿಸುವ ಕಾಲ ಇದು. ಕಂಪ್ಯೂಟರ್ ಯುಗದಲ್ಲಿ ಕೇಳಿದ್ದೆಲ್ಲ ಮಾಹಿತಿ ಕೊಡುತ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳಲು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಪಾಂಡು ಅವರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀದೇವಿ, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಮುದ್ದಯ್ಯ ಕನ್ನಡ ಉಪನ್ಯಾಸಕರು, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ರಾಜೇಂದ್ರ ಕುಮಾರ್ ನಹಾರ್, IQAD ಸಂಚಾಲಕ ಡಾಕ್ಟರ್ ವೈಜನಾಥ್ ಸಗರಮಠ್, ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಶಂಕರ್ ಗುರಿಕಾರ್, ರಾಮಣ್ಣ ಹಿರೇಬೇರ್ಗಿ, ಡಾಕ್ಟರ್ ಅರುಣ್ ಕುಮಾರ್ ಬೇರ್ಗಿ, ವೀರೇಶ್ ಕನ್ನಾರಿ, ಡಾಕ್ಟರ್ ಕನಕರಾಯ, ಬಸಪ್ಪ ಹುಣಸಗಿ, ಡಾಕ್ಟರ್ ಹನುಮನಗೌಡ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಬಸವರಾಜ್ ಪಿ ನಾಯಕ್, ವೀರೇಶ್ ಕನ್ನಾರಿ ಉಪಸ್ಥಿತರಿದ್ದರು. ಸಿಂಧನೂರು ತಾಲೂಕಿನ ಬಹುಮುಖ ಪ್ರತಿಭೆಯ ಕಲಾವಿದರಾದ ಮೊಹಮ್ಮದ್ ಉಸ್ಮಾನ್ ಅಲಿ ಅವರು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ವರ್ಣವಿಲಾಸ ಎಂಬ ಏಕ ಬಣ್ಣದ ಜಲವರ್ಣ ಭೂದೃಶ್ಯದ ವರ್ಣಚಿತ್ರಗಳ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಹೆಸರಾಂತ ಹಿರಿಯ ಕಲಾವಿದರಾದ ವಾಜಿದ್ ಸಾಜಿದ್ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿದರು. ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ಬಾಬು ಜಟ್ಟಕ್ಕರ್ ಅವರು 36 ತಿಳಿ ಮತ್ತು ಗುಲಾಬಿ ಬಣ್ಣದ ಭೂದೃಶ್ಯ ವರ್ಣಚಿತ್ರಗಳನ್ನು ರಚಿಸುವಲ್ಲಿ ಮೊಹಮ್ಮದ್ ಉಸ್ಮಾನ್ ಅಲಿಯವರ ಪ್ರಯತ್ನವನ್ನು ಶ್ಲಾಘಿಸಿದರು. ಪ್ರದರ್ಶನಗಳನ್ನು ನೋಡಿದ ನಂತರ ಅವರು ಹಳೆಯ ಕಾಲದ ಇಸ್ಟ್ಮಾನ್ ಬಣ್ಣದ ಚಲನಚಿತ್ರಗಳನ್ನು ನೋಡಿದ ನೆನಪುಗಳನ್ನು ಮೇಲುಕು ಹಾಕಿದರು. ಎಲ್ಲ ಕಲಾವಿದರು ವರ್ಣಚಿತ್ರಗಳನ್ನು ರಚಿಸಲು ಸಾಕಷ್ಟು ಪ್ರಯತ್ನ ಮಾಡುವುದರ ಜೊತೆಗೆ ಅದೇ ರೀತಿಯಲ್ಲಿ ಪ್ರದರ್ಶನಗಳನ್ನು ಆಯೋಜಿಸುವ ಉತ್ಸಾಹವನ್ನು ಹೊಂದಿರಬೇಕು ಎಂದು ಅಭಿಪ್ರಾಯಪಟ್ಟರು. ವರ್ಣಚಿತ್ರಗಳನ್ನು ರಚಿಸುವುದು ಒಂದು ಕೌಶಲ್ಯ. ಅವರು ವಿಶಾಲ ವ್ಯಾಪ್ತಿ ತಲುಪುವಂತೆ ನೋಡಿಕೊಳ್ಳಲು ಮುಂದಕ್ಕೆ ಕೊಂಡೊಯ್ಯುವುದು ಅಷ್ಟೇ ಮುಖ್ಯ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಮಾನ್ಯವಾಗಿ ಜಲವರ್ಣ ಭೂದೃಶ್ಯ ವರ್ಣಚಿತ್ರಗಳನ್ನು ಬಹು ಬಣ್ಣಗಳನ್ನು ಬಳಸಿ ಮಾಡಲಾಗುತ್ತದೆಂದು ಹೇಳಿದರು. ಮೊಹಮ್ಮದ್ ಉಸ್ಮಾನ್ ಅಲಿ ಅವರು ಒಂದು ನಿರ್ದಿಷ್ಟ ಬಣ್ಣಕ್ಕೆ ಸೀಮಿತಗೊಳಿಸುವ ಮೂಲಕ ಸಂಪೂರ್ಣ ವಿಭಿನ್ನ ಶೈಲಿಯನ್ನು ಆರಿಸಿಕೊಂಡಿದ್ದಾರೆ. ಇದು ವೀಕ್ಷಕರಿಗೆ ಆನಂದದಾಯಕ ಅನುಭವವನ್ನು ನೀಡುತ್ತದೆ. ಜಲವರ್ಣ ಭೂದೃಶ್ಯ ವರ್ಣಚಿತ್ರಗಳ ವಿಶಿಷ್ಟ ಮಿಶ್ರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧ ಕಲಾವಿದ ವಾಜಿದ್ ಸಾಜಿದ್ ಏಕವ್ಯಕ್ತಿ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾದ ವರ್ಣಚಿತ್ರಗಳ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದರು. ಎಲ್ಲ ಕಲಾಕೃತಿಗಳು ಸುಂದರವಾದ, ಆಕರ್ಷಣೀಯವಾಗಿವೆ. ಅಂತಾರಾಷ್ಟ್ರೀಯ ಮಟ್ಟದ ಜಲವರ್ಣ ಕಲಾವಿದ ಕಾಂತರಾಜ್ ಎನ್ ಮಾತನಾಡಿ ಮೊಹಮ್ಮದ್ ಉಸ್ಮಾನ್ ಅಲಿ ಅವರ ಕಲಾಕೃತಿಗಳ ಗುಣಮಟ್ಟದ ಶೈಲಿ ಮತ್ತು ವಿಶೇಷ ಎಂದು ಬಣ್ಣಿಸಿದರು. ಏಕವ್ಯಕ್ತಿ ಪ್ರದರ್ಶನ, ಅದು ಜಲವರ್ಣದಲ್ಲಿ ಏಕವ್ಯಕ್ತಿ ಪ್ರದರ್ಶನ ತುಂಬ ಕಷ್ಟ ಎಂದು ಉಲ್ಲೇಖಿಸಿದರು. ಜಲವರ್ಣದ ಬಳಗಕ್ಕೆ ಮತ್ತೊಬ್ಬ ಕಲಾವಿದ ಸೇರಿದ್ದಕ್ಕೆ ತುಂಬ ಸಂತೋಷ. ನಾವೆಲ್ಲರೂ ಒಟ್ಟಾಗಿ ಬೆಳೆದು ಜಲವರ್ಣ ಜಗತ್ತಿಗೆ ಕೊಡುಗೆ ನೀಡಬೇಕು. ಡಿಜಿಟಲ್ ಮಾಧ್ಯಮ ಕಲಾವಿದ ವೀರೇಶ್ ಪಾಟೀಲ್ ವರ್ಣಚಿತ್ರಗಳ ವೈವಿಧ್ಯತೆಯನ್ನು ಶ್ಲಾಘಿಸುತ್ತಾ ಹೆಚ್ಚು ಕಲಾಕೃತಿಗಳು ದೊಡ್ಡ ಚಿತ್ರದ ಅನುಭವವನ್ನು ನೀಡುತ್ತವೆ. ಚಿತ್ರಕಲಾ ಪರಿಷತ್ತಿನ ಲಲಿತಾ ಕಲಾ ಕಾಲೇಜಿನ ನಿವೃತ್ತ ಅಧ್ಯಾಪಕರು ಮತ್ತು ಅಂತಾರಾಷ್ಟ್ರೀಯ ಪ್ರಸಿದ್ಧ ಶಿಲ್ಪಿ ನಾಗಪ್ಪ ಪ್ರಧಾನಿ, ಚಿತ್ರಕಲಾವಿದ ಮೊಹಮ್ಮದ್ ಉಸ್ಮಾನ್, ವಕೀಲರಾದ ಮೆಹಬೂಬ್ ಪಾಷಾ ಸಾಲ್ಗುಂದ, ಕಲಾವಿದ ಉಮೇಶ್ ಪತ್ತಾರ್, ರಮೇಶ್, ಮೋಸಿನ್, ಯಾಸಿನ್ ಮತ್ತು ನವಾಜ್ ಇದ್ದರು.
ಗ್ರಂಥಾಲಯದ ಪಿತಾಮಹರಾದ ಡಾಕ್ಟರ್ SR ರಂಗನಾಥ್ ಅವರ 130ನೇ ಜಯಂತಿಯನ್ನು ತಾಲೂಕಾ ಜಾಲಿಯಾಳ ಗ್ರಾಮದ ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಹಾಗೂ ಗ್ರಂಥಾಲಯದಲ್ಲಿ ಇಂದು ಆಚರಿಸಲಾಯಿತು. ಈ ವೇಳೆ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಕೃಷ್ಣಪ್ಪ, ಗ್ರಾಮದ ಹಿರಿಯ ಓದುಗ ಜಂಬುನಾಥ ಹಳ್ಳಿಯ ಸಿದ್ದನಗೌಡ, ಜಾಲಿಯಾಳ ಗ್ರಂಥಪಾಲಕರಾದ S ನಾಗರಾಜ್, ವಿದ್ಯಾರ್ಥಿಗಳಾದ ಲಕ್ಷ್ಮಿ, ಮಹಾಲಕ್ಷ್ಮಿ, ಶರಣಬಸವ, ಹುಲಿಗಮ್ಮ, ಅಪೂರ್ವ, ಪರಿಯಾನ್, ಪರಶುರಾಮ್, ಮಂಜುನಾಥ್, ಉದಯಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗಾಂಧಿನಗರ ಶಿವಾಲಯ ಕ್ಷೇತ್ರದಲ್ಲಿ ಆಷಾಢ ಅಮಾವಾಸ್ಯೆಯ ಪ್ರಯುಕ್ತ ಗರ್ಭಗುಡಿಯಲ್ಲಿರುವ ವಿಶ್ವೇಶ್ವರನಿಗೆ ವಿಶೇಷ ಅಲಂಕಾರ ಹಾಗೂ ಗಾಂಧಿನಗರ ಶಿವಾಲಯದಲ್ಲಿ ಆಷಾಢ ಅಮಾವಾಸ್ಯೆ ಸಂದರ್ಭವಾಗಿ ಅನ್ನದಾನ ಸೇವಾದಾತರಾದ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವೆಂಕಟ ಸೂರ್ಯ ಪ್ರಕಾಶ್ ವರ್ಮ ಅವರಿಗೆ ದೇವಸ್ಥಾನ ಸಮಿತಿಯಿಂದ ಸನ್ಮಾನ ಮಾಡಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.